ಸೊ ಆಲ್ರೆಡಿ ನೀವು ಪ್ರೀವಿಯಸ್ ವಿಡಿಯೋಲಿ ನನ್ನ ಅರ್ಧ ಆಸ್ತಿನ ನೋಡಿದ್ರಿ. ಇನ್ನೂ ಒಂದಷ್ಟು ಅರ್ಧ ಆಸ್ತಿನ ಇವಾಗ ತೋರಿಸ್ತಾ ಇದ್ದೀನಿ. ನಾನು ಐಶ್ವರ್ಯ ರಾಯ್ ಥರನೇ ಕಾಣಿಸ್ತಾ ಇದ್ದೀನಿ. ಸೊ ಈಸಿಯಾಗಿ ಗೋಲ್ಡ್ ಥ್ರೆಡ್ ಇತ್ತು, ಇದನ್ನ ನಮ್ಮಪ್ಪ ಕ್ಲೀನಾಗಿ ಜುಗಾಡ್ ಮಾಡಿಕೊಟ್ಟಿರೋದು ಟಾಪ್ ಥರ ಹಾಕೊಳ್ಳೋದಕ್ಕೆ. ಇದು ಯೂನಿಕ್ ಆಗಿದೆ. ಈ ಥರದ್ದೆಲ್ಲ ಯೂನಿಕ್ ಆಗಿ ಫಸ್ಟ್ ಕಣ್ಣೋಗಿದೆ ನನ್ನ ಗಂಡನಿಗೆ. ಇದು ನಮ್ಮ ಅತ್ತೆ ಕೊಡಿಸಿರುವಂಥ ಜ್ಯುವೆಲ್ರಿ ನೋಡಿ, ಫುಲ್ ಜೋಪಾನವಾಗಿ ಇಟ್ಕೊಂಡಿದ್ದೀನಿ ಎಲ್ಲ. ಯಾಕ್ರಿ ಸುಳ್ಳು ಹೇಳ್ತೀರಿ ನೀವು? ಸೊ ಆಲ್ರೆಡಿ ನೀವು ಪ್ರೀವಿಯಸ್ ವಿಡಿಯೋಲಿ ನನ್ನ ಅರ್ಧ ಆಸ್ತಿನ ನೋಡಿದ್ರಿ. ಈ ಸರಾನ ನಾನು ನಮ್ಮ ಹಳದಿ ಫಂಕ್ಷನಲ್ಲಿ ಅರ್ಶಿಣದ ಶಾಸ್ತ್ರದಲ್ಲಿ ನಾನು ಈ ಸರಾನ ಹಾಕೊಂಡಿದ್ದೆ. ನಾ ಒಂದಷ್ಟು ಅರ್ಧ ಆಸ್ತಿನ ಇವಾಗ ತೋರಿಸ್ತಾ ಇದ್ದೀನಿ. ಅಂದರೆ ಈಗ ನನ್ನ ಮದುವೆ ಟೈಮಲ್ಲಿ ನಾನು ತುಂಬ ಇಷ್ಟಪಟ್ಟು ತಗೊಂಡಿರೋಂಥ ಬೈತಲೆ ಬೊಟ್ಟು ನನಗಿದೇ ಥರನೇ ಬೇಕು. ಅವಾಗ ಆ್ಯಕ್ಚುಲಿ ಮೋಸ್ಟ್ ಟ್ರೆಂಡಿಂಗ್, ಅವಾಗ ಜೋಧಾ ಅಕ್ಬರು ಮೂವಿ ನೋಡಿ ನಾನು ಇನ್ಸ್ಪೈರ್ ಆಗಿ ನನಗಿದೇ ಥರ ನನಗೆ ಮಾಂಟಿಕಾ ಬೇಕು ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು. ಸೊ ಫೋಟೋನೂ ಹಾಕ್ತೀನಿ ನನ್ನ ಮದುವೆಗೆ ನಾನು ಹೇಗೆ ರೆಡಿಯಾಗಿದ್ದೆ. ಈ ಬೈತಲೆ ಬೊಟ್ಟನ್ನ ನೀವು ನೋಡಬಹುದು ಫೋಟೋಲಿ. ಇದು ನಾನು ತುಂಬ ಇಷ್ಟಪಟ್ಟು ತೊಗೊಂಡಿದ್ದು. ಇದು ಆಮೇಲೆ ಈ ಮೂಗ್ಬೊಟ್ಟು ನನ್ನ ಫೇವ್ರೇಟ್. ಇದು ಐಶ್ವರ್ಯ ರಾಯ್ ಅಂತೂ ಸಕ್ಕದಾಗಿ ಕಾಣಿಸ್ತಾ ಇದ್ರು. ನಾನು ನನಗೆ ಅದೇ ಥರ ಮೂಗ್ಬೊಟ್ಟು ಬೇಕು ಅಂತ ಹೇಳ್ಬಿಟ್ಟು ನನ್ನ ಮದುವೆ ಟೈಮಲ್ಲಿ ನಾನು ತೊಗೊಂಡಿರುವಂಥ ಮೂಗ್ಬೊಟ್ಟಿದ್ದು. ನೋಡಿ ಹಿಂಗೆ ಹಾಕ್ಕೊಂಡು ಹಾಕೊಂಡ್ಬಿಟ್ರೆ ಮುಗೀತು. ಹೇಗಿದ್ದೀನಿ? ಚೆನ್ನಾಗಿ ಕಾಣಿಸ್ತಿದ್ದೀನಲ್ವಾ? So beautiful, so elegant, just looking like a wow. ನಾನು ಐಶ್ವರ್ಯ ರಾಯ್ ಥರನೇ ಕಾಣಿಸ್ತಾ ಇದ್ದೀನಿ. ನಾನು ಯಶಸ್ವಿನಿ ದೇಶಪಾಂಡೆ ಥರನೇ ಕಾಣಿಸ್ತಾ ಇದ್ದೀನಿ. ಸೊ ಇದು ನನ್ನ ಫೇವ್ರೇಟ್ ಮೂಗ್ಬೊಟ್ಟು. ನನ್ನ ಮದುವೆಗೋಸ್ಕರ ಅಂತ ನಾನು ತೊಗೊಂಡಿರೋಂಥ ಮೂಗ್ಬೊಟ್ಟಿದ್ದು. ಆಮೇಲೆ ಇದೇನಪ್ಪ ಅಂತಂದರೆ ಬಾಸಿಂಗ. ಮದುವೆ ಟೈಮಲ್ಲಿ ಬಾಸಿಂಗ ಕಟ್ತಾರಲ್ವಾ, ನನಗೆ ಈ ಬೆಂಡಲ್ಲಿ ಮಾಡಿರುವಂಥ ಕಲರ್ ಬಾಸಿಂಗ ಬರುತ್ತಲ್ವ, ಅದು ನನಗೆ ಇಷ್ಟ ಇರಲಿಲ್ಲ. ನಾನು ಈ ಥರದೇ ಗೋಲ್ಡ್ದೇ ಬೇಕು ಅಂತ ಹೇಳ್ಬಿಟ್ಟು ನಾನೇ ಅವೆನ್ಯೂ ರೋಡ್ಗೆ ಹೋಗಿ ನನಗೆ ನಿರಂಜನಿಗೆ ತೊಗೊಂಡು ಬಂದಂತಹ ಬಾಸಿಂಗ, ಇಬ್ಬರಿಗೂ ಸೇಮ್ ಬಾಸಿಂಗ. ಅದೇ ಏನಪ್ಪ ಅಂತಂದ್ರೆ ಅವ್ನಿಗೆ ಟೋಪಿ ಹಾಕ್ತೀವಲ್ವ, ಆ ಟೋಪಿಯಲ್ಲೇ ಬಾಸಿಂಗ ಬಂದುಬಿಟ್ಟಿತ್ತು. ಅದಕ್ಕೆ ಅವ್ನಿಗೆ ಈ ಬಾಸಿಂಗನೇ ಹಾಕ್ಕೊಳ್ಳಿಲ್ಲ, ಬಟ್ ನಾನು ಮಾತ್ರ ಹಾಕ್ಕೊಂಡಿದ್ದೆ. ನಂಗೆ ತುಂಬಾ ಇಷ್ಟ ಆಯ್ತಿದ್ದು. ಮೆಮೊರೀಸ್ಗೆಲ್ಲ ಅದನ್ನ ಹಾಗೇ ಇಟ್ಕೊಂಡಿದ್ದೀನಿ ನಾನು. ನಿಜವನ್ನೇ ಹೇಳಿದ್ದಾರೆ. ಇದು ಒಂಥರ ಜ್ಯುವೆಲ್ರಿ ಥರನೇ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇದು ಏನಪ್ಪ ಅಂತಂದರೆ ಅನುಬಂಧ ಅವಾರ್ಡ್ಸಲ್ಲಿ ಈ ಥರ ನಮಗೆ ಈ ಥರ ಬ್ಯಾಡ್ಜ್ ಕೊಟ್ಟಿದ್ರು. ಸೊ ನನ್ನ ಫಸ್ಟ್ ಅನುಬಂಧಕ್ಕೆ ನಂಗೆ ತುಂಬ ಆಸೆ ಇತ್ತು. ನಾನು ನನ್ನ ಲೈಫ್ ಟೈಮಲ್ಲಾದರೂ ಒಂದು ಸರಿ ಆದರೂ ನಾನು ಅನುಬಂಧ ಅವಾರ್ಡ್ಸ್ ಫಂಕ್ಷನ್ಗೆ ಹೋಗಬೇಕು, ಅದರಲ್ಲಿ ನಾಮಿನೇಟ್ ಆಗಬೇಕು ಅಂತ ತುಂಬ ಆಸೆ ಇತ್ತು. ನಾನು ನಾಮಿನೇಟು ಆಗಿದ್ದೆ, ಟಾಪ್ 3ಯಲ್ಲೂ ಬಂದಿದ್ದೆ. ಹಾಗೆ ಕಲರ್ಸ್ ಅವ್ರ ಕಡೆಯಿಂದ ಈ ಥರ ಈ ಬ್ಯಾಡ್ಜು ಕೊಟ್ಟಿದ್ದರು. ಸೊ ಇದನ್ನು ನಾನು ಲೈಫ್ ಟೈಮ್ ಮೆಮೊರಿಯಾಗಿ ಇಟ್ಕೊಂಡಿದ್ದೀನಿ. ಹಾಗೆ ಬಂದರೆ ಈ ಬಳೆಯಲ್ಲಿ ನೋಡ್ತಿದ್ದೀರಲ್ವ, ಇದು ನನ್ನ ಮದುವೆ ಟೈಮಲ್ಲಿ, ಧಾರೆ ಟೈಮಲ್ಲಿ ನನ್ನ ಸೀರೆ ಬಂದು ಕ್ರೀಮ್ ಆ್ಯಂಡ್ ಗೋಲ್ಡ್ ಕಾಂಬಿನೇಷನಲ್ಲಿ ಇದ್ದಂಥ ಸೀರೆ. ಸೊ ಅದಕ್ಕೆ ಮ್ಯಾಚಿಂಗ್ ಆಗುವಂತಹ ಬಳೆಗಳನ್ನ ತೊಗೊಂಡಿದ್ದೆ. ನೋಡಿ ಈ ಬಳೆ, ಇದ್ರ ಜೊತೆಗೆ ಈ ಕರಿಮಣಿ ಬಳೆ ಇದೆಯಲ್ವಾ, ಇದು ಬಳೆಶಾಸ್ತ್ರ ಟೈಮಲ್ಲಿ ಈ ಕರಿಮಣಿ ಬಳೆಗಳನ್ನ ಹಾಕಿದ್ರು. ಸೊ ಅದು ನಾನು ನೆನಪಿಗೆ ಇಟ್ಕೊಂಡಿದ್ದೀನಿ. ಈ ಬಳೆಗಳಿಗೆ ಈ ಥರ ಸ್ಟೋನ್ ಬಳೆಗಳಿದೆಯಲ್ವ, ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಹಾಕೊಂಡಿದ್ದೆ ನಾನು. ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ನಾನು ಫುಲ್ಲು ಕೈ ತುಂಬ ಇಲ್ಲಿವರೆಗೂ ಬಳೆ ಹಾಕ್ಕೊಂಡಿದ್ದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇಲ್ಲೊಂದು ಕಡ ಇದೆ. ಈ ಕಡ ಬಂದು ಆಲ್ಮೋಸ್ಟ್ ಇವಾಗಪ್ಪ ನಾನು 10th ಸ್ಟ್ಯಾಂಡರ್ಡಲ್ಲಿ ಫೇರ್ವೆಲ್ ಪಾರ್ಟಿಗೆ ಬ್ಲೂ ಕಲರ್ ಸೀರೆ ಉಟ್ಕೊಂಡಿದ್ದೆ. ಸೊ ನನಗೆ ಫುಲ್ ಎರಡು ಕೈಗೂ ಬ್ಲೂ ಬಳೆ ಹಾಕೊಳ್ಳೋಕೆ ಇಷ್ಟ ಇರಲಿಲ್ಲ.
ನನಗೆ ಇದನ್ನ ನೋಡಿದ ತಕ್ಷಣ ಈ ಕಡ ನಂಗೆ ತುಂಬ ಇಷ್ಟ ಆಯಿತು. ಸೊ ನನ್ನ 10th ಸ್ಟ್ಯಾಂಡರ್ಡ್ ಫೇರ್ವೆಲ್ ಪಾರ್ಟಿಗೆ ಹಾಕ್ಕೊಂಡಿರುವಂಥ ಕಡ ಇನ್ನೂ ನಾನು ಹಾಗೇ ಸೇಫಾಗಿ ಜೋಪಾನವಾಗಿ ಇಟ್ಕೊಂಡಿದ್ದೀನಿ. ಇನ್ನು ಸಗದಾಗ ಕಾಣುತ್ತಲ್ವ. ಆಮೇಲೆ ಇಲ್ಲೆಲ್ಲ ಕಲರ್ ಎಲ್ಲ ಸೀರೆಗಳಿಗೆ ಡ್ರೆಸ್ಗಳಿಗೆ ಮ್ಯಾಚ್ ಆಗುವಂಥ ಎಲ್ಲ ಕಲರ್ ಇರುವಂಥ ಬಳೆಗಳಿಲ್ಲೇ ಇದೆ. ಇಲ್ಲೂ ಅಷ್ಟೇ ಸಿಂಗಲ್ ಕಡಗಳಿದೆ. ಆಮೇಲೆ ಇದು ಈ ಕಡನೂ ನನ್ನ ಮದುವೆ ಟೈಮಲ್ಲಿ ರಿಸೆಪ್ಷನ್ನಿಗೆ ಲೆಹೆಂಗಾ ಹಾಕೋತೀವಲ್ವ, ಲೆಹೆಂಗಾಗೆ ಇರಲಿ ಅಂತ ಹೇಳ್ಬಿಟ್ಟು ಈ ಕಡ ತೊಗೊಂಡಿದ್ದೆ. ಆದರೆ ಹಾಕ್ಕೊಂಡೇ ಇಲ್ಲ ಇದನ್ನು, ಇದುವರೆಗೂ ಇನ್ನೂ ಹಾಕ್ಕೊಂಡಿಲ್ಲ. ನೆಕ್ಸ್ಟ್ ಯಾವಾಗಾದರೂ ಏನಾದರೂ ಅಕೇಶನ್ ಬಂದರೆ ಈ ಕಡನ ಯೂಸ್ ಮಾಡ್ತೀನಿ. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಲ್ವ, ಈ ಆರ್ಗನೈಸರ್ಸ್ ಎಲ್ಲ ನೀವು ಅಮೆಝಾನ್ ಮೀಶೋ ಅಲ್ಲಿ ತೊಗೋಬಹುದು. ಈ ಥರ ನೀವು ಕ್ಲೀನಾಗಿ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ರೆ ಬಳೆಗಳು ಯಾವ ಜಾಗದಲ್ಲಿ ಇರಬೇಕೋ ಅದೇ ಜಾಗದಲ್ಲಿ ಇರುತ್ತೆ. ಇದು ಆಲ್ಮೋಸ್ಟ್ ಒಂದು ಸೆಟ್ಟಿಗೇನೆ ಒಂದು 500 ಏನೋ ಆಗುತ್ತೆ. ಒಂದು 3 ಪೇರ್ ಆಫ್ ಈ ಥರ ಬ್ಯಾಗ್ಸ್ ಬರುತ್ತೆ. ನೀವು ಕ್ಲೀನಾಗಿ ಈ ಥರ ಬಳೆಗಳನ್ನೆಲ್ಲ ಕ್ಲೀನಾಗಿ ಜೋಡಿಸ್ಕೊಂಡು ಇಟ್ಕೊಂಡ್ರೆ ಸೇಫಾಗಿರುತ್ತೆ. ಸೊ ಇದು ನನ್ನ ಬಳೆಗಳ ಕತೆ. ಈ ಗ್ರೀನ್ ಬಳೆಗಳಿದೆಯಲ್ವ, ಇದೇನಪ್ಪ ಅಂತಂದರೆ ಮದುವೆ ಆದಾಗಿಂದನೂ ನಾನು ಎವ್ರಿ ಇಯರ್ ವರಮಹಾಲಕ್ಷ್ಮಿ ವ್ರತ ಮಾಡ್ತೀನಲ್ವ, ದೇವ್ರ ಮುಂದೆ ಇಟ್ಟಂತಹ ಬಳೆಗಳನ್ನ ನಾನು ಜೋಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಪ್ರತಿ ವರ್ಷನೂ ಆ್ಯಡ್ ಆನ್ ಮಾಡ್ಕೊಂಡು ಬರ್ತಾನೆ ಇದ್ದೀನಿ. ಆ ನೆನಪಿಗೆ ಇಟ್ಕೊಂಡಿರುವಂಥ ಈ ಹಸಿರು ಬಳೆ. ಓಕೆ, ಆಮೇಲೆ ಈ ಸರ ನೋಡ್ತಿದ್ದೀರಲ್ವ, ಈ ಸರ, ಈ ಜುಮ್ಕಿ, ಇದು ನನ್ನ ಬಳೆ ಶಾಸ್ತ್ರದ ಟೈಮಲ್ಲಿ ಒಂದು ಪಿಂಕ್ ಕಲರ್ ಸೀರೆ ಉಟ್ಕೊಂಡಿದ್ದೆ. ಆ ಪಿಂಕ್ ಕಲರ್ ಸೀರೆಗೆ ಈ ವೈಟ್ ಸ್ಟೋನ್ ಇರುವಂಥ ಒಂದು ಹಾರ ಹಾಕ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ತುಂಬ ಪ್ರಿಟಿಯಾಗಿತ್ತು. ಸೊ ಇದೆಲ್ಲ ನನ್ನ ಮದುವೆಯ ನೆನಪಿಗೆ ಅಂತ ಹೇಳ್ಬಿಟ್ಟು ಇಟ್ಕೊಂಡಿರೋಂಥ ಸರಗಳಿವೆಲ್ಲ. ಈ ಲಾಂಗ್ ಚೈನ್, ಇದು ಈ ಲಾಂಗ್ ಚೈನು, ಹಾಗೆ ಈ ನೆಕ್ಲೆಸ್ಸು, ಇದೆಲ್ಲ ನನ್ನ ಮದುವೆ ಟೈಮಲ್ಲಿ ನಾನು ತೊಗೊಂಡಿರೋಂಥ ಸರ. ಫಂಕ್ಷನ್ಸ್ಗೆ ಅಲ್ಲಿ ಇಲ್ಲಿ ಹೋಗ್ತೀವಲ್ವಾ, ಸೊ ಆ ಟೈಮಲ್ಲಿ ಚಿನ್ನ ಹಾಕೊಳ್ಳೋ ಬದಲು ಈ ಥರ ಚಿನ್ನದಂಥ 1 ಗ್ರಾಮ್ ಗೋಲ್ಡ್, ಉಮಾ ಗೋಲ್ಡ್ ಈ ಥರ ಹಾಕ್ಕೊಂಡ್ರೆ ಸೇಫ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ತೊಗೊಂಡಿರೋದು. ಆಮೇಲೆ ಎಂಥ ಜುಗಾಡು ಅಂತಂದರೆ, ಒಂದು ಡಾಪ್ ತೊಗೊಂಡಿದ್ದೆ, ಪಟ್ಟಂತ ಮುರಿದೋಯ್ತು ಬಳೆ ಶಾಸ್ತ್ರದ ದಿನ. ಆವಾಗ ಇದೊಂದು ಸರ ಇತ್ತು, ಸರಕ್ಕೆ ಈ ಥರ ಜುಗಾಡ್ ಮಾಡಿರೋದು ನೋಡಿ, ಗೋಲ್ಡ್ ದಾರನ ಹಾಕ್ಕೊಂಡು. ಅವಾಗ ಸ್ವಲ್ಪ ಸಣ್ಣ ಬೇರೆ ಇದನ್ನ. ಸೊ ಈಸಿಯಾಗಿ ಗೋಲ್ಡ್ ಥ್ರೆಡ್ ಇತ್ತು, ಇದನ್ನ ನಮ್ಮಪ್ಪ ಕ್ಲೀನಾಗಿ ಜುಗಾಡ್ ಮಾಡಿಕೊಟ್ಟಿರೋದು ಡಾಪ್ ಥರ ಹಾಕೊಳ್ಳೋದಕ್ಕೆ. ಹೆಂಗೆ ನಮ್ಮ ಐಡಿಯಾ ಏನಂತೀರಾ? ಸೊ ಇದು ನನ್ನ ಮದುವೆ ಫಂಕ್ಷನಲ್ಲಿ ಹಾಕ್ಕೊಂಡಿರೋಂಥ ಜುವೆಲ್ಸ್ ಇದು. ಆಮೇಲೆ ಇಲ್ಲಿ ಬಂದರೆ ಇದು ನೋಡ್ಬೋದು, ಇದು ಸೂಪರಾಗಿರೋಂಥ ಚೋಕರ್. ಇದು ರೇಷ್ಮೆ ಸೀರೆಗಳು ಆ ಥರ ಎಲ್ಲ ಹಾಕ್ಕೊಂಡಾಗ ಈ ಥರ ಚೋಕರು ಆ್ಯಂಡ್ ಈ ಥರ ವಾಲೆ ಹಾಕ್ಕೊಂಡ್ರೆ ಸಾಕು, ಸಕ್ಕದಾಗಿ ಕಾಣುತ್ತೆ. ಇದಕ್ಕೆ ಆಲ್ಮೋಸ್ಟ್ ನಾನು ಒಂದು 2,000 ಏನೋ ಕೊಟ್ಟಿದ್ದೀನಿ, 2,500 ಕೊಟ್ಟಿರುವಂಥ ಸರ. ಇದು ತುಂಬಾ ಇಷ್ಟ ಆಯಿತು ನನಗೆ. ಈ ಥರ ಇರಲಿಲ್ಲ ನನ್ನ ಹತ್ರ ಚೋಕರು, ಸೊ ಹಾಗಾಗಿ ಇದನ್ನು ತೊಗೊಂಡಿದ್ದೆ. ಆಮೇಲೆ ಇದು ನನ್ನ ಫೇವ್ರೆಟ್, ಇಲ್ಲಿ ನೋಡಬಹುದು, ಹಂಸ ಇದೆ. ಈ ಬ್ಲ್ಯಾಕ್ ಥ್ರೆಡ್ಡಿಗೆ ಈ ಥರ ಅಲ್ಲಲ್ಲಿ ಈ ಥರ ಹಂಸಗಳು ಬಂದಿದೆ. ಆ್ಯಕ್ಚುಲಿ ಆ ಟೈಮಲ್ಲಿ ಇದು ಆಲ್ಮೋಸ್ಟ್ ಒಂದು 4 ವರ್ಷದ ಹಳೇದೇನೋ ಇದು. ಈ ಥರ ಈ ಬ್ಲ್ಯಾಕ್ ಥ್ರೆಡ್ ಇರೋಂತಹ ಚೋಕರ್ಸು ಸರಗಳು ಆವಾಗ ತುಂಬ ಟ್ರೆಂಡಿಂಗ್ ಆಗಿತ್ತು. ಸೊ ಇದನ್ನು ನಾನು ತೊಗೊಂಡಿದ್ದೆ, ಹಾಕ್ಕೊಂಡಿರಲಿಲ್ಲ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? 1 ವರ್ಷದ ಹಿಂದೆ ನಮ್ಮ ಮುನ್ನನ ಮದುವೆಗೆ, ನಮ್ಮ ಶ್ರೇಯಸ್ ಅವರ ಮದುವೆಗೆ ಒಂದು ಯೆಲ್ಲೋ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನಲ್ಲಿ ಸೀರೆ ಉಟ್ಕೊಂಡಿದ್ದೆ. ಅದಕ್ಕೆ ಈ ಸರ ಹಾಕ್ಕೊಂಡಿದ್ದೆ, ಸಖತ್ತಾಗಿ ಕಾಣಿಸ್ತಾ ಇತ್ತು. ಇದಕ್ಕೆ ನಾನು ಒಂದು 1,500 ಅಥವಾ 2,000 ಏನೋ ಕೊಟ್ಟಿದ್ದೆ. ಇದು ಇಷ್ಟೇ. ಈ ಬ್ಯಾಗಲ್ಲಿರುವಂಥ ಜ್ಯುವೆಲ್ರಿ ನನ್ನ ಮದುವೆ ಹಾಗೆ ಮುನ್ನನ ಮದುವೆಗೆ ಹಾಕೊಂಡಿರೋಂಥ ಜ್ಯುವೆಲ್ರಿ. ಸೊ ಇದನ್ನು ವಾಪಸ್ ಹಾಗೆ
ಎತ್ತಿಟ್ಬಿಡ್ತೀನಿ. ಇದು ಆ್ಯಕ್ಚುಲಿ ಈ ಥರ ಬ್ಯಾಗ್ ಇದೆಯಲ್ವಾ, ಈ ಥರ ಬ್ಯಾಗು ಆನ್ಲೈನಲ್ಲಿ ಸಿಗುತ್ತೆ. ನೀವು ಟ್ರಾವೆಲಿಂಗಲ್ಲಿ ಏನಾದರೂ ನೀವು ಜುವೆಲ್ಸ್ ಇಟ್ಕೊಂಡು ಹೋಗಬೇಕು, ಈ ಥರ ಡಬ್ಬ ಎಲ್ಲ ಕ್ಯಾರಿ ಮಾಡೋಕ್ಕಾಗಲ್ಲ ಅಂತಂದರೆ ಈ ಥರ ಕಂಪಾರ್ಟ್ಮೆಂಟ್ಸ್ ಇರುತ್ತೆ ಇದ್ರ ಫುಲ್ಲು. ನೋಡಿ ಎಲ್ಲ ಇಷ್ಟೊಂದು ಜಿಪ್ಪುಗಳಿದೆ, ಈ ಥರ ಬಳೆಗೆ ಹಾಕ್ಕೊಳ್ಳೋದಕ್ಕೂ ಇದಿದೆ. ಸೊ ನೀವು ಈ ಥರ ಬ್ಯಾಗ್ ತೊಗೊಂಡ್ಬಿಟ್ರೆ ಈಸಿಯಾಗಿ ಟ್ರಾವೆಲಿಂಗಿಗೆ ಹೆಲ್ಪ್ ಆಗುತ್ತೆ. ಅದಕ್ಕೆ ನಾನು ತೊಗೊಂಡಿರೋಂಥ ಬ್ಯಾಗ್ ಇದು. ಸೊ ಇದನ್ನು ಮತ್ತೆ ವಾಪಸ್ ಇದರೊಳಗೆ ಇಟ್ಬಿಡ್ತಾ ಇದ್ದೀನಿ. ನಾನು ನಿರಂಜನ ಕೇಳಬೇಕು, ಅವನೇನು ಇಟ್ಕೊಂಡಿದ್ದಾನೆ ನೆನಪಿಗೆ ಅಂತ. ಯಾಕ ಇರ ತಡಿಯ, ಅವನು ಹೇಳ್ತಾನೆ ನೀನೇ ಇದೆಯಲ್ವ ಇನ್ನೇನು ನೆನಪಿಗೆ ಇಟ್ಕೊಳ್ಳೋದು ಅಂತ. ಕೆಲ್ಸಕ್ಕೆ ಬರೋದು ಮಾತುಗಳಾಡಿ ಊರು ಉದ್ಧಾರ ಮಾಡ್ತಾವನೆ. ಇವಳಿಗಂತೂ ಜ್ಞಾನ ಇಲ್ಲ, ನಿಮಗೆ ಜ್ಞಾನ ಇರಲಿಲ್ಲ. ಅವ್ನಿಗೆ ಹೇಳಿದ್ದೆ ಅವ್ನು ಹಿಂಗೆ ಅಂತಾನೆ. ನನಗೆ ನಿರಂಜನ್ಗೆ ಒಂದು ಅಭ್ಯಾಸ ಇದೆ ಡಿಕ್ಲಟರ್ ಮಾಡೋದು ಅಂತ. ಸೊ 6 ಮಂತ್ಸ್ಗೋ ಒಂದು ವರ್ಷಕ್ಕೋ ಎಲ್ಲ ಬಟ್ಟೆಗಳನ್ನ ಅಥವಾ ಈ ಥರ ಜುವೆಲ್ಸ್ನೆಲ್ಲ ಡಿಕ್ಲಟರ್ ಮಾಡ್ತೀವಿ. ಹಾಗೆ ನಮ್ಮ ರಿಸೆಪ್ಷನ್ಗೆ ಅವನೊಂದು ಬ್ಲೂ ಬ್ಲೇಸರ್ ಮಾಡಿಸ್ಕೊಂಡಿದ್ದ. ಅದನ್ನು ನಾನು ಕೊಟ್ಬಿಡ್ತೀನಿ ಯಾರಾದರೂ ಯೂಸ್ ಮಾಡ್ಕೊಳ್ಳಿ ಅಂತ ಅಂದ. ಇರೋದು ಒಂದೇ ಒಂದು ನೆನಪು, ಮದುವೆ ಸೀರೆ ಈ ಥರ ಬ್ಲೇಸರು ಎಲ್ಲ ಅದೂ ಕೊಟ್ಬಿಡ್ತಾನೆ ಅಂತಂದರೆ ನಾನು ಸುಮ್ಮನೆ ಇರಬೇಕಾ? ಮುಗೀತು, ಇವತ್ತಿನ ಮುಗೀತು ಕತಿ. ಅದಕ್ಕೆ ಯಾರಿಗೂ ಕೊಡಕ್ಕೂ ಬಿಡಲಿಲ್ಲ. ಅದನ್ನು ನಾನು ಕ್ಲೀನಾಗಿ ಜೋಪಾನವಾಗಿ ಎತ್ತಿಟ್ಬಿಟ್ಟಿದ್ದೀನಿ. ನಮಗೆಲ್ಲ ಗೊತ್ತಾಗೋಯ್ತು. ಸೊ ವಾಪಸ್ ಎಲ್ಲಿಟ್ಟಿದ್ದೀನೋ ಆ ಜಾಗಕ್ಕೆ ಇವೆಲ್ಲ ಹೊಟ್ಟೋಯ್ತು. ಹಾಂ, ಸೊ ಈ ಜುಮ್ಕಾ ಬಂದು ನಮ್ಮ ಸೃಜನ್ ಲೋಕೇಶ್ ಸರ್ ಇದ್ದಾರಲ್ವಾ, ಅವರು ದೀಪಾವಳಿ ಹಬ್ಬಕ್ಕೆ ಅಂತ ಮನೆಯಲ್ಲಿ ಒಂದಷ್ಟು ಕ್ಲೋಸ್ ಫ್ರೆಂಡ್ಸ್ ಎಲ್ಲ ಇರ್ತಾರಲ್ವ ಹೆಣ್ಮಕ್ಳು, ಅವ್ರಿಗೆಲ್ಲ ಪ್ರೀತಿಯಿಂದ ನಮ್ಮ ಗ್ರೀಷ್ಮಾ ಹಾಗೆ ಸೃಜನ್ ಸರ್ ಕೊಟ್ಟಿರುವಂಥ ಗಿಫ್ಟ್ ಇದು ಜುಮ್ಕಾ. ಆ್ಯಂಡ್ ಈ ಡಾಲರ್, ಈ ಬೊರಾಂಗ್, ಈ ಆನೆ, ಇದು ಸಿಲ್ವರ್ದಿದು. ಇದು ನಾವು ಬಾಲಿಗೆ ಹೋದಾಗ ಅಲ್ಲಿ ತೊಗೊಂಡಿರುವಂಥ ಡಾಲರ್ಸ್ ಇದು. ನೋಡಿ ಏನು ಸಕ್ಕತ್ತಾಗಿದೆ, ಫಿನಿಶಿಂಗ್ ಎಲ್ಲ ನೋಡಿ ಏನು ಸಕ್ಕತ್ತಾಗಿದೆ. ದಿಸ್ ಇಸ್ ಬೊರಾಂಗ್ ಆ್ಯಂಡ್ ಆನೆ ಇರುವಂತಹ ಡಾಲರ್ ಇದು. ಇದು ನಾವು ಬಾಲಿಯಲ್ಲಿ ತೊಗೊಂಡಿರೋದು. ಥ್ಯಾಂಕ್ ಯು ಸೃಜನ್ ಸರ್, ಥ್ಯಾಂಕ್ ಯು ಗ್ರೀಷ್ಮಾ. ಎಸ್, ಜುವೆಲ್ಸ್ ಅಂತಂದರೆ ಬರೀ ನಾನು ಡೈಲಿ ವೇರು, ಪಾರ್ಟಿ ವೇರು, ಫಂಕ್ಷನ್ಸ್ಗೆ ಹಾಕೊಳ್ಳೋದು ಅಷ್ಟೇ ಇಲ್ಲ. ನಾನು ಭರತನಾಟ್ಯಂ ಡ್ಯಾನ್ಸರ್, ನಾನು ಕ್ಲಾಸಿಕಲ್ ಡ್ಯಾನ್ಸರ್ ಆದಮೇಲೆ ನನ್ನ ಹತ್ರ ಭರತನಾಟ್ಯಂ ಜುವೆಲ್ಸ್ನೂ ಇರುತ್ತೆ. ಸೊ ನನ್ನ ಹತ್ರ ಫುಲ್ಲು ಭರತನಾಟ್ಯಂ ಸೆಟ್ ಇದೆ. ಸೊ ಚೋಕರು, ಲಾಂಗ್ ಹಾರ, ಆಮೇಲೆ ಓಲೆಗಳು, ಸೊ ಎಲ್ಲ ನನ್ನ ಹತ್ರ 2 ಸೆಟ್ ಇದೆ. ಡಾಬು ಎಲ್ಲ ನೋಡಿ ಇವೆಲ್ಲ. ಆ್ಯಂಡ್ ಈ ಡಾಬು ನೀವು ನೋಡಿದ್ರೆ ಇಲ್ಲಿ ಗೊತ್ತಾಗುತ್ತೆ, ಅಷ್ಟಲಕ್ಷ್ಮಿ ಡಾಬು. ಇದು ಆ್ಯಕ್ಚುಲಿ ನಾವು ಬರೀ ಡ್ಯಾನ್ಸ್ಗಂತನೂ ಅಲ್ಲ, ನಾರ್ಮಲ್ ಯಾವುದಾದ್ರೂ ಮದುವೆಗಳ ಟೈಮಲ್ಲೂ ರೇಷ್ಮೆ ಸೀರೆ ಉಟ್ಕೊಂಡಾಗ ಈ ಥರ ನೀವು ಪೇರ್ ಮಾಡ್ಕೊಂಡು ಹಾಕೋಬೋದು, ಸಖತ್ತಾಗಿರುತ್ತೆ. ಲಕ್ಷ್ಮೀ ಕಾಸಿನ ಸರ ಅದು ಡಾಬು. ನನ್ನ ಹತ್ರ ಏನಪ್ಪ ಅಂದರೆ ಎಲ್ಲ 2 ಸೆಟ್ ಇರುತ್ತೆ. ಒಂದು ಕಿತ್ತೋಗ್ಬಿಟ್ರೆ ಇನ್ನೊಂದು ಇಮ್ಮಿಡಿಯೇಟಾಗಿ ಹಾಕೋಬೇಕಲ್ವಾ. ಸೊ ಹಾಗಾಗಿ ಇಲ್ಲಿ ನನ್ನ ಭರತನಾಟ್ಯಂಗೆ ಹಾಕೊಳ್ಳುವಂತಹ ಐಟಮ್ಸು, ಮೂಗ್ಬೊಟ್ಟು ನೋಡಿ, ಅದರಲ್ಲೂ ಸೈಜುಗಳು ಚಿಕ್ಕದೊಂದು, ದೊಡ್ಡದೊಂದು, ಮೀಡಿಯಮ್ ಸೈಜ್ ಒಂದು, ಆ ಥರದ್ದೆಲ್ಲ ಇಟ್ಕೊಂಡಿದ್ದೀನಿ. ಏನೋ ಬೇಕು, ನ್ಯಾಚುರಲ್ ಆಗಬೇಕು. ನಾನು ಭರತನಾಟ್ಯಂಗೆ ಹಾಕೊಳ್ಳುವಂತಹ ಜುವೆಲ್ಸು ಇದು. ಓಕೆ, ಡಾಲರ್ ಬಿದ್ದೋಗಿದೆ ಬಟ್ ನೆನಪಿಗೆ ಇಟ್ಕೊಂಡಿದ್ದೀನಿ. ಇದು ಬಂದು ನನ್ನ ರಂಗಪ್ರವೇಶ ಟೈಮಲ್ಲಿ ಈ ಒಂದು ಸೆಟ್ ತೊಗೊಂಡಿದ್ದೆ. ಆ ಸೆಟ್ಟಲ್ಲಿ ಇವಾಗ ಉಳಿದಿರುವಂತಹ ಒಂದೇ ಒಂದು ಅಂತಂದರೆ ಇದು ನೆನಪಿಗೆ ಇಟ್ಕೊಂಡಿದ್ದೀನಿ, ಈ ನೆಕ್ ಪೀಸು. ಇನ್ನು ಮಿಕ್ಕಿದ್ದೆಲ್ಲ ಚೆನ್ನಾಗಿದೆ, ಅವಾಗವಾಗ ಹಾಕೋತಾ ಇರ್ತೀನಿ. ಸೊ ದಿಸ್ ಇಸ್ ಮೈ ಭರತನಾಟ್ಯಂ ಡ್ಯಾನ್ಸ್ಗೆ ಹಾಕೊಳ್ಳುವಂತಹ ಜುವೆಲ್ಸು. ಅದನ್ನು ಕ್ಲೀನಾಗಿ ಈ ಡಬ್ಬ ಇದೆಯಲ್ವಾ, ಈ ಡಬ್ಬ ಆ್ಯಕ್ಚುಲಿ ನನ್ನ ಮುಹೂರ್ತಮ್ಗೆ ಸೀರೆ ತೊಗೊಂಡಿದ್ನಲ್ವಾ, ಆ ಸೀರೆನ ಈ ಡಬ್ಬದಲ್ಲಿ ಹಾಕ್ಕೊಟ್ಟಿದ್ರು. ಆ ಡಬ್ಬನೇ ಈಗ ನನ್ನ ಭರತನಾಟ್ಯಂ ಜುವೆಲ್ಸ್ಗೆ ಜೋಡಿಸಿಟ್ಕೊಂಡಿದ್ದೀನಿ. ಸೊ ಇಲ್ಲಿ ನೀವು ನೋಡ್ದಂಗೆ ನನ್ನ ಬಳೆ ಶಾಸ್ತ್ರಕ್ಕೆ ಮತ್ತು
ಮದುವೆಗೆ ಮುಹೂರ್ತಮ್ಗೆ ಎಲ್ಲ ಹಾಕೊಂಡಿರೋಂಥ ಜುವೆಲ್ಸ್ ತೋರಿಸಿದ್ದೀನಿ, ಹಾಗೆ ಭರತನಾಟ್ಯಂ ಶೋಗೆ ಹಾಕೊಂಡಿರೋ ಜುವೆಲ್ಸ್ ತೋರಿಸಿದ್ದೀನಿ. ಆ್ಯಂಡ್ ಈ ಆರ್ಗನೈಸರ್ಸ್ ನೋಡಿದ್ರೆ ನೀವು ತೊಗೊಂಡ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಮೇಕ್ ಶ್ಯೂರ್ ನಿಮ್ಮ ಮನೇಲಿ ಯಾರ್ಯಾರ ಹತ್ರ ಈ ಆರ್ಗನೈಸರ್ಸ್ ಇಲ್ವೋ ಪ್ಲೀಸ್ ತೊಗೊಳ್ಳಿ, ಹೆಲ್ಪ್ಫುಲ್ ಆಗುತ್ತೆ. ತಲೆ ಕೆಡಿಸ್ಕೋಬೇಡ ಮಗ. ಇಲ್ಲಿಗೆ ಈ ಬಳೆಗಳು ಇದೆಲ್ಲ ಆಯಿತು. ನನ್ನ ಹತ್ರ ಇನ್ನೂ ಒಂದಷ್ಟು ವಾಲೆಗಳಿದೆ ರೀ. ಒಬ್ಬ ಇಲ್ಲಿ ನೋಡ್ಬೋದಲ್ವಾ ನೀವು, ಈ ಆರ್ಗನೈಸರ್ಸ್ ಎಲ್ಲ ಆ್ಯಕ್ಚುಲಿ ತರಿಸಿದ್ದು ಮಿಸ್ಟರ್ ನಿರಂಜನ್ ದೇಶಪಾಂಡೆ ಅವರು. ಅವ್ರಿಗೆ ಈ ಕ್ರೆಡಿಟ್ಸ್ ಹೋಗಬೇಕು. ತುಂಬ ಅಮೆಝಾನಲ್ಲಿ ಎಲ್ಲ ತರಿಸ್ತಾ ಇರ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ಸ್ ಅ ಲಾಟ್. ಸೊ ಇದೂ ಅಷ್ಟೇ. ಇನ್ ಸ್ವಲ್ಪ ನೀವು ಮುಂದಕ್ಕೆ ಹೋದ್ರೆ ನಮ್ ಗತಿ. ಇಲ್ಲೆಲ್ಲ ಸರಗಳು ಹಾಕಿದ್ದೀವಿ. ಈ ಲಾಂಗ್ ಚೈನ್ ಇರುತ್ತಲ್ವಾ, ಸೊ ಇದೆಲ್ಲ ಪಟ್ಟ ಅಂತ ಎಲ್ಲಾದರೂ ಹೋಗ್ಬೇಕಂದ್ರೆ ಕ್ವಿಕ್ಕಾಗಿ ಹಾಕೊಂಡು ಹೋಗ್ಬೇಕು ಅಂತ ನಾನು ಈ ಥರ ಎಲ್ಲ ನೇತಾಕಿದ್ದೀನಿ. ಇಲ್ಲಿ ಕರಿಮಣಿ ಸರ, ಒಂದಷ್ಟು ಕರಿಮಣಿ ಸರಗಳಿವೆ. ಆ್ಯಂಡ್ ಇದನ್ನು ತೋರಿಸ್ತೀನಿ. ಇದೇನು ಅಯ್ಯೋ, ಈ ಶಂಖದ ಡಾಲರ್ ನೋಡ್ತಿದ್ದೀರಲ್ವಾ, ತಿರ್ಕೊಳ್ಳೆ ಕಡೆಗೆ. ಇದು ಬಂದು ನಾವು ಬಾಲಿಗೆ ಹೋದಾಗ, ಮದುವೆ ಆದಮೇಲೆ ಬಾಲಿಗೆ ಹೋದಾಗ ತೊಗೊಂಡಿರುವಂಥ ಶಂಖ ಇರುವಂತಹ ಡಾಲರ್. ಇದು ತುಂಬಾ ಇಷ್ಟ ಆಯಿತು. ನಾನು ನನ್ನ ಫ್ರೆಂಡ್ಸ್ ಜೊತೆ ಗೋವಾಗೆ ಹೋದಾಗ ಹಾಕ್ಕೊಂಡಿದ್ದೆ. ಆ್ಯಂಡ್ ಇಲ್ಲೊಂದು ಗೂಬೆ ಇದೆ. ಈ ಗೂಬೆನೂ ಅಷ್ಟೇ, ಈ ಗೂಬೆನೂ ನಾವು ಬಾಲಿಯಲ್ಲಿ ತೊಗೊಂಡಿದ್ದು. ಸೊ ಇದೆಲ್ಲ ಈಸಿ ಆಕ್ಸೆಸಬಲ್ ಆಗಬೇಕು ಅಂತ ಹೇಳ್ಬಿಟ್ಟು ಈ ಥರ ನಾನು ಎಲ್ಲ ಜೋಡಿಸ್ಕೊಂಡಿದ್ದೀನಿ. ಆ್ಯಂಡ್ ಥ್ಯಾಂಕ್ಸ್ ನಿರಂಜನ್ ದೇಶಪಾಂಡೆ ಅವರು ಇದನ್ನು ಕೊಡಿಸಿದ್ದಕ್ಕೆ. ವಾರ್ಡ್ರೂಮ್ ಒಳಗೆ ಈ ವಾಲ್ ಸ್ಟಿಕ್ಕರ್ ಬರುತ್ತೆ, ಅದಕ್ಕೊಂದು ಹುಕ್ ಇರುತ್ತೆ. ಆ ಹುಕ್ಗೆಲ್ಲ ಹಾಕಿ ಈ ಥರ ಇಟ್ಕೊಂಡಿದ್ದೆ ನಾನು. ಅಮೆಝಾನಲ್ಲಿ ನನಗೆ ನಿರಂಜನ್ನು ಕೊಡಿಸಿರುವಂಥ ಈ ಆರ್ಗನೈಸರ್ ಸೆಟ್ ಇದು. ಇದೂ ಅಷ್ಟೇ, ಇದು ನೀವು ನೋಡಬಹುದು. ಕ್ಲೀನಾಗಿ ಓಲೆಗಳು ಸರಗಳು ಎಲ್ಲ ಹಾಕೋಬೋದು. ನೀವು ನೋಡ್ತಿದ್ರೆ ನಾನು ಪ್ರತಿಯೊಂದು ಓಲೆಗಳನ್ನ ಈ ಥರ ಕವರಲ್ಲಿ ಹಾಕಿ ಇಟ್ಟಿದ್ದೀನಿ. ಯಾಕಪ್ಪ ಅಂತಂದರೆ ತೆಗೆದಾಗ ಬಿದ್ದೋಗಬಾರ್ದು, ಸ್ಟಡ್ಸ್ ಆಗಲಿ ಇನ್ನೊಂದಾಗಲಿ ಬೀಳಬಾರ್ದು ಅಂತ ಕ್ಲೀನಾಗಿ ಈ ಥರ ಚಿಕ್ಕ ಚಿಕ್ಕ ನಿಮ್ಮ ಅಂಗಡಿಗೆ ಹೋದರೆ ಈ ಥರ ಎಲ್ಲ ಜಿಪ್ಲಾಕ್ ಕವರ್ ಸಿಗುತ್ತೆ. ಕ್ಲೀನಾಗಿ ಈ ಥರ ಆರ್ಗನೈಸ್ ಮಾಡಿ ಇಟ್ಕೋಬಹುದು. ಇಲ್ಲಿ ನೋಡಿ, ಡ್ರೀಮ್ ಕ್ಯಾಚರ್. ಸುಮ್ಮನೆ ಈ ತೂಕನೂ ಇಲ್ಲ ಏನೂ ಇಲ್ಲ, ಫುಲ್ ಕಲರ್ ಡ್ರೆಸ್ಗೆಲ್ಲ ಈ ಥರ ಎಲ್ಲ ಹಾಕೊಂಡು ಹೋಗ್ಬಿಟ್ರೆ ಮಜವಾಗಿರುತ್ತೆ. ಆಮೇಲೆ ನನಗೆ ಪೆಟ್ಸ್ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಇಲ್ಲಿ ನೋಡ್ಬೋದು ಪಪ್ಪಿ ಇರುವಂಥ ಒಂದು ಇಯರಿಂಗ್ನ ತೊಗೊಂಡಿದ್ದೀನಿ. ಇದು ಒರೈನ್ ಮಾಲಲ್ಲಿ ಫ್ಲೀ ಮಾರ್ಕೆಟ್ ಹಾಕಿದ್ರು, ಅಲ್ಲಿ ತೊಗೊಂಡಿರುವಂಥ ಒಂದು ಇಯರಿಂಗ್. ಎಷ್ಟು ಕ್ಯೂಟಾಗಿದೆ ಅಲ್ವಾ. ಆಮೇಲೆ ಇದು ನೋಡಿ, ಇದು ಯುನೀಕ್ ಆಗಿದೆ. ಈ ಥರದ್ದೆಲ್ಲ ಯುನೀಕ್ ಆಗಿ ಫಸ್ಟ್ ಕಣ್ಣೋಗಿದೆ ನನ್ನ ಗಂಡನಿಗೆ. ನಾನು ಯಾವುದೋ ಬೇರೆ ನೋಡ್ತಿದ್ರೆ ಇವನ ಹತ್ರ ನೋಡಿ ಸಕ್ಕತ್ತಾಗಿದೆ. ಟೆಲಿಫೋನ್ ನೋಡಿದ್ದು, ಟೆಲಿಫೋನ್ ಇದು. ಸೊ ಯುನೀಕ್ ಆಗಿದೆ, ಸಕ್ಕತ್ತಾಗಿದೆ. ಇದು ನಾವು ಒರೈನ್ ಮಾಲಲ್ಲೇ ತೊಗೊಂಡಿರೋದು. ಈ ಥರ ಎಲ್ಲ ಕ್ಲೀನಾಗಿ ಆರ್ಗನೈಸ್ ಮಾಡಿ ಇಟ್ಕೊಂಡ್ಬಿಟ್ರೆ ಪಟ್ ಪಟ್ ಅಂತ ನಾವು ತೊಗೊಂಡು ಹಾಕೊಂಡು ಹೋಗ್ಬೋದು. ಸೊ ಇದೆಲ್ಲ ಫುಲ್ಲು ನಂದು ಈ ಚಿಕ್ಕದಾಗಿ ಏನು ಯಾವುದಾದ್ರೂ ಪಾರ್ಟಿ ವೇರ್ಸ್ಗೆ ಫಂಕ್ಷನ್ಸ್ಗೆಲ್ಲ ಹಾಕೊಂಡು ಹೋಗಂತ ಮೇನು ಇಯರಿಂಗ್ಸು. ಆಮೇಲೆ ಇದೆಲ್ಲಪ್ಪ ಇದು ಗಂಡಸರ ಗತಿ ಏನು ಖುಷಿ ಬರ್ತದೆ ನನಗೆ. ಬಾ ಗಟ್ಟಿ ಮನ್ಸು ಮಾಡಿ ಬರ್ತಾ ಇಲ್ಲ. ಈ ಬ್ಲ್ಯಾಕ್ ಕಲರ್ ಇಯರಿಂಗ್ಸ್ ಏನಪ್ಪ ಅಂತಂದರೆ ಅನುಬಂಧ ಅವಾರ್ಡ್ಸ್ಗೆ ನಮಗೆ ಬ್ಲ್ಯಾಕ್ ಕಲರ್ ಥೀಮ್ ಕೊಟ್ಟಿದ್ರು. ಸೊ ಅದಕ್ಕೆ ಆ ಡ್ರೆಸ್ಸಿಗೆ ಯಾವ್ದು ಮ್ಯಾಚ್ ಆಗುತ್ತೋ ಗೊತ್ತಿಲ್ಲ, ಅಂಗಡಿಯಲ್ಲಿ ಇದ್ದಿದ್ದು ಎಲ್ಲ ಬ್ಲ್ಯಾಕ್ ಕಲರ್ ಇಯರಿಂಗ್ಸು ನಾನು ತೊಗೊಂಬಂದ್ಬಿಟ್ಟೆ. ನಂಗೆ ತುಂಬ ಇಷ್ಟ ಆಯಿತು ಅಂತ ಎಲ್ಲ ಬ್ಲ್ಯಾಕ್ ಕಲರ್ ಇಯರಿಂಗ್ಸು ತೊಗೊಂಬಂದ್ಬಿಟ್ಟಿದ್ದೀನಿ. ಅದರಲ್ಲಿ ಇವಾಗ ಹಾಕ್ಕೊಂಡಿರೋದು ಒಂದು 2-3, ಇನ್ನು ಮಿಕ್ಕಿದ್ದೆಲ್ಲ ಯಾವಾಗ ಹಾಕೋತೀನೋ ಗೊತ್ತಿಲ್ಲ. ಸೊ ಇದು ಬಂದು ನಮ್ಮತ್ತೆ ಗಾಂಧಿ ಬಜಾರ್ಗೆ ಹೋದಾಗ ಅಲ್ಲಿ ಯಾರೋ ಒಂದು ಅಜ್ಜಿ ಮಾರ್ತಾ ಇದ್ರಂತೆ. ಸೊ ಅಜ್ಜಿ ಹತ್ರ ತೊಗೊಂಡಿರುವಂಥ ಇಯರಿಂಗ್ಸು. ಇದು ನಮ್ಮತ್ತೆ ಕೊಡಿಸಿರುವಂಥ ಜ್ಯುವೆಲ್ರಿ. ಸೊ ನೋಡಿ, ಫುಲ್ ಜೋಪಾನವಾಗಿ ಇಟ್ಕೊಂಡಿದ್ದೀನಿ ಎಲ್ಲ. ಯಾಕ್ರಿ ಸುಳ್ಳು ಹೇಳ್ತೀರಿ ನೀವು? ಇನ್ನೆಲ್ಲ ಏನಪ್ಪ ಅಂದರೆ ರಿಂಗ್ಸು, ದೊಡ್ಡ ದೊಡ್ಡ ಕಲರ್ ಓಲೆಗಳು ಎಲ್ಲ ತುಂಬಾ ಇದೆ ನನ್ನ ಹತ್ರ ಕಲೆಕ್ಷನ್ಸು. ಹೇಳ್ಕೊಂಡು ಹೋದರೆ ಇನ್ನೂ 4 ಎಪಿಸೋಡ್ ಆಗುತ್ತೆ. ಸೊ ಐ ಥಿಂಕ್ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ನನ್ನ ಕಲೆಕ್ಷನ್ಸ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಬಿಕಾಸ್ ಒಂದಷ್ಟು ಯಾವುದೇ ಯುನೀಕ್ ಆಗಿದೆ, ಡಿಫ್ರೆಂಟ್ ಆಗಿದೆ, ಅದನ್ನು ಮಾತ್ರ ತೋರಿಸಿದ್ದೀನಿ.
ಇನ್ನೆಲ್ಲ ನೀವು ಬೇಕು ಅಂತಂದರೆ ಸಪ್ರೇಟಾಗಿ ಯಾವಾಗಾದರೂ ಇನ್ನೊಂದ್ಸರಿ ಮಾಡ್ತೀನಿ. ಸೊ ನೋಡಿದ್ರಲ್ಲ ನನ್ನ ಜ್ಯುವೆಲ್ರಿ ಕಲೆಕ್ಷನು, ಇದೇ ನನ್ನ ಆಸ್ತಿ ಕಂಡ್ರೆ. ಎಷ್ಟು ವರ್ಷದಿಂದ ಜೋಪಾನವಾಗಿ ಕೂಡಿಟ್ಕೊಂಡು ಬಚ್ಚಿಟ್ಕೊಂಡಿರುವಂಥ ನನ್ನ ಜ್ಯುವೆಲ್ರಿ ಕಲೆಕ್ಷನ್ನ ಇವತ್ತು ನಿಮಗೆ ತೋರಿಸಿದ್ದೀನಿ. ಇನ್ನೂ ತೋರಿಸ್ಕೊಂಡೋದ್ರೆ ಇನ್ನೂ 4-5 ಎಪಿಸೋಡ್ ಆಗುತ್ತೆ. ಸೊ ಐ ಥಿಂಕ್ ನಾನು ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ ಐಕನ್ನ ಒತ್ತೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್.